ವಿಶ್ವದ ಅತಿ ದೊಡ್ಡ ಪಾರ್ಟಿ ಬಿಜೆಪಿ ಪಾರ್ಟಿ. ಭಾರತೀಯ ಜನತಾ ಪಾರ್ಟಿಯ ಸಂಸ್ಥಾಪನಾ ದಿನ ಏಪ್ರಿಲ್ 6. ಇವತ್ತು ಏಪ್ರಿಲ್ 6 ಪಕ್ಷದ ಕಚೇರಿ ಮುಂಭಾಗದಲ್ಲಿ ಧ್ವಜಾರೋಹಣ ಮಾಡೋ ಮುಖಾಂತರ ಈ ಸಂಸ್ಥಾಪನಾ ದಿನಾಚರಣೆಯನ್ನ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೀರಿ. ನಮ್ಮ ದೇಶದಲ್ಲಿ ಇವತ್ತು ಆಡಳಿತ ಮಾಡ್ತಾ ಇರುವಂತಹ ಒಂದು ಪಕ್ಷ ನರೇಂದ್ರ ಮೋದಿ ಅವರ ಪಕ್ಷ ಭಾರತೀಯ ಜನತಾ ಪಾರ್ಟಿ. ಹಿಂದೆ 1975ನೇ ಇಸ್ವಿಯಲ್ಲಿ ಎಮರ್ಜೆನ್ಸಿ ಬಂತು. ಇಂದಿರಾ ಗಾಂಧಿಯ ದುರಾಡಳಿತದಿಂದ ಸರ್ವಾಧಿಕಾರದಿಂದ ಎಮರ್ಜೆನ್ಸಿ ಬಂತು. ಅದರ ವಿರುದ್ಧವಾಗಿ ಅವತ್ತಿನ ಜನಸಂಘ ಜನತಾ ಪಾರ್ಟಿಯಲ್ಲಿ ವಿಲೀನ ಆಗಿ ಅದಾದ್ಮೇಲೆ ಈ ವಿ.ಪಿ. ಸಿಂಗ್ ಸರ್ಕಾರದಲ್ಲಿ ಜನಗಳಿಗೆ ಒಳಿತು ಮಾಡಕ್ಕಾಗಲ್ಲ, ಜಾತೀಯತೆಯನ್ನ ತರ್ತಾರೆ, ಆ ದೃಷ್ಟಿಯಿಂದ ನಮ್ಮ ಸಿದ್ಧಾಂತಕ್ಕೆ ಕೊಡ್ಲಿ ಬಿಟ್ಟು ಬರುತ್ತೆ ಅಂತ ಹೇಳಿ ನಾವು ಅವತ್ತು ಭಾರತೀಯ ಜನತಾ ಪಕ್ಷವನ್ನ ಅಟಲ್ ಬಿಹಾರಿ ವಾಜಪೇಯಿ ಅವರು, ಎಲ್.ಕೆ. ಅದ್ವಾನಿ ಅವರ, ಮುರಳಿ ಮನೋಹರ್ ಈ ತರ ಹಿರಿಯ ನಾಯಕರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಪ್ರಾರಂಭ ಆಯಿತು. ಇವತ್ತು ಆಲದ ಮರದ ರೀತಿ ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಹಲವಾರು ಸರ್ಕಾರಗಳಿದೆ. ಪ್ರಧಾನಿ ಕೂಡ ನಮ್ಮ ಬಿಜೆಪಿಯವರಾಗಿದ್ದಾರೆ. ಇವತ್ತು ಆ ಸಂಸ್ಥಾಪನಾ ದಿನವನ್ನ ಆಚರಣೆ ಮಾಡ್ತಾ ಇದ್ದೀರಿ. ಮುಂದಿನ ಏಪ್ರಿಲ್ 7 ಮತ್ತು 12ರವರೆಗೆ ದೊಡ್ಡ ರೀತಿಯಾಗಿ ಗ್ರಾಮಗಳಿಗೆ ಗಾಂವ್ ಬಸ್ತಿ ಚಲೋ ಹಳ್ಳಿಗೆ ನಡೆಯಿರಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾ ಇದ್ದೀರಿ. 7ರಿಂದ 12ನೇ ತಾರೀಕುವರೆಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಮಾಡೋದು. ಹಿರಿಯ ಕಾರ್ಯಕರ್ತರು ಯಾರ್ಯಾರು ಬಿಜೆಪಿ ಕಟ್ಟೋ ಸಂದರ್ಭದಲ್ಲಿ ಬಿಜೆಪಿಯಲ್ಲಿ ಪಾರ್ಟಿಗೆ ಕೆಲಸ ಮಾಡಿದ್ರು ಅವರೆಲ್ಲರಿಗೂ ಗೌರವ ಸಲ್ಲಿಸುವಂತ ಕೆಲಸವನ್ನ ನಾವು ಮಾಡ್ತೀರಿ. ಮತ್ತೆ ಮೋದಿ ನೇತೃತ್ವದ ಸರ್ಕಾರದ ಯೋಜನೆಗಳು ಏನಿದೆ ಕೇಂದ್ರ ಸರ್ಕಾರದ್ದು, ಅದನ್ನ ವ್ಯಾಪಕ ಚರ್ಚೆ ಮತ್ತು ಜನಗಳಿಗೆ ಮುಟ್ಟಿಸುವಂತ ಕೆಲಸ ಮತ್ತು ಫಲಾನುಭವಿಗಳು ಯಾರ್ಯಾರು ಕೇಂದ್ರ ಸರ್ಕಾರದ ಫಲಾನುಭವಿ ಇದನ್ನ ಸಂಪರ್ಕ ಮಾಡುವ ಅಭಿಯಾನವನ್ನ ಈ ಒಂದು ಸ್ಥಾಪನಾ ದಿನದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಮಾಡ್ತಾ ಇದ್ರಿ. ಇವತ್ತು ಪ್ರಪಂಚದ ಅತಿ ದೊಡ್ಡ ಪಕ್ಷದ ಕಾರ್ಯಕರ್ತನಾಗಿರೋದಕ್ಕೆ ನನಗೆ ಹೆಮ್ಮೆ ಇದೆ. ಅಂತ ಒಂದು ಹೆಮ್ಮೆ ಇರುವಂತ ಪಕ್ಷದಲ್ಲಿ ನಾವೆಲ್ಲರೂ ಕೂಡ ಇದ್ದೀರಿ. ಇಡೀ ಕಾರ್ಯಕರ್ತರು ಇವತ್ತು ಉರುಪಿನಿಂದ ಸ್ಥಾಪನಾ ದಿನವನ್ನ ಆಚರಣೆ ಮಾಡ್ತಾ ಇದ್ದಾರೆ. ನಾನು ಕೂಡ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಪ್ರವಾಸ ಮಾಡಿ ಬಂದಿದ್ದೀನಿ. ನಿನ್ನೆ ರಾತ್ರಿ ನಾನು ವಾಪಸ್ ಬಂದಿದ್ದೀನಿ. ಎರಡು ಕಡೆ ಬಹಳ ಒಳ್ಳೆ ರೀತಿಯಾದಂತಹ ಪ್ರಚಾರ ಆಗಿದೆ. ಕಾಂಗ್ರೆಸ್ ಅಲ್ಲಿ ಗೊಂದಲ ಇದೆ, ದಾವಣಗೆರೆಯಲ್ಲಿಯೂ ಗೊಂದಲ ಇದೆ. ಮುಸ್ಲಿಮಾನರು ವೋಟ್ ಮಾಡಲ್ಲ ಅಂತ ಕೂತಿದ್ದಾರೆ. ಅದೇ ರೀತಿ ಬಾಗಲಕೋಟೆಯಲ್ಲೂ ಕೂಡ ಅವ್ರ ಮನೆಯಲ್ಲೇ ಯಾರು ಕಾಂಗ್ರೆಸ್ ಅಭ್ಯರ್ಥಿ ಇದಾರೆ ಅವ್ರ ಮನೆಯಲ್ಲೇ ಗೊಂದಲ ಇದೆ. ಈಗಿರುವಂತ ಅವರ ಇಂಟೆಲಿಜೆನ್ಸಿ ರಿಪೋರ್ಟ್ ಪ್ರಕಾರ ಸೋಲ್ತಿರಿ ಅಂತ ಮಾಹಿತಿ ಬಂದು ಕೇರಳಗೆ ಹೋಗಿದ್ದಂತ ಮುಖ್ಯಮಂತ್ರಿ ಮತ್ತೆ ವಾಪಸ್ ಓಡಿ ಬಾಗಲಕೋಟೆಗೆ ಬರ್ತಾ ಇದ್ದಾರೆ. ನಾನು ಕಾಂಗ್ರೆಸ್ ಅವ್ರನ್ನ ಕೇಳ್ತೀನಿ, ಅಲ್ಲಪ್ಪ ನೀವು ಅದೇನೋ ಡೆವಲಪ್ಮೆಂಟ್ ಮಾಡಿದಿರಿ, ಗ್ಯಾರಂಟಿ ಕೊಟ್ಟಿದ್ದೀರಿ ಅಂತ ಹೇಳಿದ್ರೆ ಇಷ್ಟೊಂದು ಕಷ್ಟ ಯಾಕೆ ಬೀಳ್ಬೇಕು ನೀವು? ಜನ ನಿಮ್ಮನ್ನ ಹುಡ್ಕೊಂಬಂದು ನಿಮ್ಮ ಹತ್ರಕ್ಕೆ ಬಂದು ಹಣ ಓಟ್ ಎಲ್ಲ ಹಾಕ್ಲಿ ಅಂತ ಕೇಳಿ ಓಟ್ ಹಾಕುವಂತ ಪರಿಸ್ಥಿತಿ ಇದೆಯಾ ನಿಮ್ದು? ಅಂದ್ರೆ ನಿಮ್ಮ ಅಭಿವೃದ್ಧಿ ಕಳೆದ 3 ವರ್ಷದ ಅಭಿವೃದ್ಧಿ ಶೂನ್ಯ. ಕರ್ನಾಟಕವನ್ನ ಸಾಲಗಾರರ ರಾಜ್ಯವನ್ನ ಮಾಡದಂತದ್ದು ಸಿದ್ದರಾಮಯ್ಯ. ಅಭಿವೃದ್ಧಿ ಇಲ್ಲ, ಡೆವಲಪ್ಮೆಂಟ್ ಇಲ್ಲ, ಸರಿಯಾದಂತ ಗ್ಯಾರಂಟಿ ಹಣನೂ ಕೂಡ ಸರಿಯಾದ ಟೈಮ್ಗೆ ಪ್ರತಿ ತಿಂಗಳು ಕೊಡ್ತೀನಿ ಅಂದ್ರು. ಈಗ ಪ್ರತಿ ತಿಂಗಳು ಬಿಟ್ಬಿಟ್ಟು 2 ತಿಂಗಳು 3 ತಿಂಗಳು ಆಗ್ತಾ ಇದಾರೆ. ಅದರಲ್ಲಿ 2 ತಿಂಗಳು ಯಾಮಾರಿಸ್ತಾವ್ರೆ. ಅನ್ನಭಾಗ್ಯಕ್ಕೆ ಕನ್ನಭಾಗ್ಯ ಮಾಡಿದ್ದಾರೆ ಈಗ. ಅದರಿಂದ ಈ 2 ಚುನಾವಣೆಯಲ್ಲಿ ಬಿಜೆಪಿ ದೊಡ್ಡ ಹಂತದಲ್ಲಿ ಗೆಲ್ಲುವಂತ ವಿಶ್ವಾಸ ನಮ್ಗೆಲ್ಲ ಇದೆ. ಕಾಂಗ್ರೆಸ್ ಒಂದ್ ರೀತಿ ಅಭಿವೃದ್ಧಿ ವಿರೋಧಿ ಆಗಿರೋದ್ರಿಂದ ಜನ ಇವ್ರಿಗೆ ಪಾಠವನ್ನ ಕಲಿಸ್ತಾರೆ. ಪ್ರಭಾವಿ ವ್ಯಕ್ತಿತ್ವಗಳ ಹೊಂದಿರುವಂತವರು ಪ್ರಮುಖ ಮುಖಂಡರು ಇದ್ರೂ ಕೂಡ ಉಚ್ಚಾಟಿತ ನಾಯಕರನ್ನ ಕರೆಸಿ ಪ್ರಚಾರ ಮಾಡೋದು ಎಷ್ಟು ಮಟ್ಟಿಗೆ
ಎಲ್ಲ ಹಿಂದುತ್ವ ವಿಚಾರವಾಗಿ ನಾವೆಲ್ಲ ಒಂದೇ, ಹಿಂದೂ ನಾವೆಲ್ಲ ಒಂದು. ಯಾರ್ಯಾರು ಹಿಂದೂ ಇದಾರೋ ಅವ್ರು ಕಾಂಗ್ರೆಸ್ ಅವ್ರು ಬಂದ್ರು ನಮ್ ಪ್ರಚಾರ ಮಾಡ್ತೀನಿ ಅಂದ್ರೆ ನಾವು ಸ್ವಾಗತ ಮಾಡ್ತೀನಿ. ಈಗಾಗಲೇ ಹಲವಾರು ಕಾಂಗ್ರೆಸ್ ನಾಯಕರು ಕೂಡ ಒಳೊಳಗೆ ನಮ್ಗೆ ಪ್ರಚಾರ ಮಾಡ್ತಾ ಇದ್ದಾರೆ, ಅವ್ರನ್ನೂ ಸ್ವಾಗತ ಮಾಡ್ತಾ ಇದ್ದೀನಿ. ಸಿದ್ದರಾಮಯ್ಯನವರು ಕೆಲವು ಕಡೆ ಹೇಳಿದ್ದಾರೆ, ದಾವಣಗೆರೆಯಲ್ಲಿ ಬಲಾಢ್ಯ ಸಾಹುಕಾರನ ಗೆಲ್ಸ್ಬೇಡಿ, ಬಡವರನ್ನ ಗೆಲ್ಸಿ ಅಂತ ಹೇಳಿದ್ದಾರೆ. ನಮ್ಮ ಪಾರ್ಟಿಯ ಕ್ಯಾಂಡಿಡೇಟ್ ಬಡವ. ಒಂದ್ ರೀತಿ ಇಂಡೈರೆಕ್ಟ್ ಸಿದ್ದರಾಮಯ್ಯನೂ ಕೂಡ ನಮ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದರಿಂದ ಹಿಂದುತ್ವದ ವಿಚಾರವಾಗಿ ಯಾರ್ಯಾರು ಬೆಂಬಲ ಕೊಡ್ತಾರೋ ಅವರೆಲ್ಲರ ಬೆಂಬಲವನ್ನ ನಾವು ತಗೊಂತೀರಿ. ಗೆಲ್ಲುವ ಗುರಿ ಕಡೆ ನಾವು ಸಾಕ್ತೀವಿ. ವಿಶ್ವದ ಅತಿ ದೊಡ್ಡ ಪಾರ್ಟಿ ಬಿಜೆಪಿ ಪಾರ್ಟಿ. ಭಾರತೀಯ ಜನತಾ ಪಾರ್ಟಿಯ ಸಂಸ್ಥಾಪನಾ ದಿನ ಏಪ್ರಿಲ್ 6. ಇವತ್ತು ಏಪ್ರಿಲ್ 6 ಪಕ್ಷದ ಕಚೇರಿ ಮುಂಭಾಗದಲ್ಲಿ ಧ್ವಜಾರೋಹಣ ಮಾಡೋ ಮುಖಾಂತರ ಈ ಸಂಸ್ಥಾಪನಾ ದಿನಾಚರಣವನ್ನ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೀರಿ. ನಮ್ಮ ದೇಶದಲ್ಲಿ ಇವತ್ತು ಆಡಳಿತ ಮಾಡ್ತಾ ಇರುವಂತಹ ಒಂದು ಪಕ್ಷ ನರೇಂದ್ರ ಮೋದಿಯವರ ಪಕ್ಷ ಭಾರತೀಯ ಜನತಾ ಪಾರ್ಟಿ. ಹಿಂದೆ 1975ನೇ ಇಸ್ವಿಯಲ್ಲಿ ಎಮರ್ಜೆನ್ಸಿ ಬಂತು. ಇಂದಿರಾ ಗಾಂಧಿಯ ದುರಾಡಳಿತದಿಂದ, ಸರ್ವಾಧಿಕಾರದಿಂದ ಎಮರ್ಜೆನ್ಸಿ ಬಂತು. ಅದರ ವಿರುದ್ಧವಾಗಿ ಅವತ್ತಿನ ಜನಸಂಘ ಜನತಾ ಪಾರ್ಟಿಯಲ್ಲಿ ವಿಲೀನ ಆಗಿ, ಅದಾದ್ಮೇಲೆ ಈ ವಿ.ಪಿ. ಸಿಂಗ್ ಸರ್ಕಾರದಲ್ಲಿ ಜನಗಳಿಗೆ ಒಳಿತು ಮಾಡಕ್ಕಾಗಲ್ಲ, ಜಾತೀಯತೆಯನ್ನ ತರ್ತಾರೆ, ಆ ದೃಷ್ಟಿಯಿಂದ ನಮ್ಮ ಸಿದ್ಧಾಂತಕ್ಕೆ ಕೊಡ್ಲಿ ಬಿಟ್ಟು ಬರುತ್ತೆ ಅಂತ ಹೇಳಿ ನಾವು ಅವತ್ತು ಭಾರತೀಯ ಜನತಾ ಪಕ್ಷವನ್ನ ಅಟಲ್ ಬಿಹಾರಿ ವಾಜಪೇಯಿ ಅವರು, ಎಲ್.ಕೆ. ಅದ್ವಾನಿ ಅವರ, ಮುರಳಿ ಮನೋಹರ್ ಈ ತರ ಹಿರಿಯ ನಾಯಕರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಪ್ರಾರಂಭ ಆಯಿತು. ಇವತ್ತು ಆಲದ ಮರದ ರೀತಿ ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಹಲವಾರು ಸರ್ಕಾರಗಳಿದೆ. ಪ್ರಧಾನಿ ಕೂಡ ನಮ್ಮ ಬಿಜೆಪಿಯವರಾಗಿದ್ದಾರೆ. ಇವತ್ತು ಆ ಸಂಸ್ಥಾಪನಾ ದಿನವನ್ನ ಆಚರಣೆ ಮಾಡ್ತಾ ಇದ್ದೀರಿ. ಮುಂದಿನ ಏಪ್ರಿಲ್ 7 ಮತ್ತು 12ರವರೆಗೆ ದೊಡ್ಡ ರೀತಿಯಾಗಿ ಗ್ರಾಮಗಳಿಗೆ ಗಾಂವ್ ಬಸ್ತಿ ಚಲೋ, ಹಳ್ಳಿಗೆ ನಡೆಯಿರಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾ ಇದ್ದೀರಿ. 7ರಿಂದ 12ನೇ ತಾರೀಕು ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಮಾಡೋದು. ಹಿರಿಯ ಕಾರ್ಯಕರ್ತರು ಯಾರ್ಯಾರು ಬಿಜೆಪಿ ಕಟ್ಟೋ ಸಂದರ್ಭದಲ್ಲಿ ಬಿಜೆಪಿಯಲ್ಲಿ ಪಾರ್ಟಿಗೆ ಕೆಲಸ ಮಾಡಿದ್ರು ಅವರೆಲ್ಲರಿಗೂ ಗೌರವ ಸಲ್ಲಿಸುವಂತ ಕೆಲಸವನ್ನ ನಾವು ಮಾಡ್ತೀರಿ. ಮತ್ತೆ ಮೋದಿ ನೇತೃತ್ವದ ಸರ್ಕಾರದ ಯೋಜನೆಗಳು ಏನಿದೆ ಕೇಂದ್ರ ಸರ್ಕಾರದ್ದು, ಅದನ್ನ ವ್ಯಾಪಕ ಚರ್ಚೆ ಮತ್ತು ಜನಗಳಿಗೆ ಮುಟ್ಟಿಸುವಂತ ಕೆಲಸ, ಮತ್ತು ಫಲಾನುಭವಿಗಳು ಯಾರ್ಯಾರು ಕೇಂದ್ರ ಸರ್ಕಾರದ ಫಲಾನುಭವಿ ಇದನ್ನ ಸಂಪರ್ಕ ಮಾಡುವ ಅಭಿಯಾನವನ್ನ ಈ ಒಂದು ಸ್ಥಾಪನಾ ದಿನದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಮಾಡ್ತಾ ಇದ್ರಿ. ಇವತ್ತು ಪ್ರಪಂಚದ ಅತಿ ದೊಡ್ಡ ಪಕ್ಷದ ಕಾರ್ಯಕರ್ತನಾಗಿರೋದಕ್ಕೆ ನನಗೆ ಹೆಮ್ಮೆ ಇದೆ. ಅಂತ ಒಂದು ಹೆಮ್ಮೆ ಇರುವಂತ ಪಕ್ಷದಲ್ಲಿ ನಾವೆಲ್ಲರೂ ಕೂಡ ಇದ್ದೀರಿ. ಇಡೀ ಕಾರ್ಯಕರ್ತರು ಇವತ್ತು ಉರುಪಿನಿಂದ ಸ್ಥಾಪನಾ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ. ನಾನು ಕೂಡ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಪ್ರವಾಸ ಮಾಡಿ ಬಂದಿದ್ದೀನಿ. ನಿನ್ನೆ ರಾತ್ರಿ ನಾನು ವಾಪಸ್ ಬಂದಿದ್ದೀನಿ. ಎರಡು ಕಡೆ ಬಹಳ ಒಳ್ಳೆ ರೀತಿಯಾದಂತಹ ಪ್ರಚಾರ ಆಗಿದೆ. ಕಾಂಗ್ರೆಸ್ ಅಲ್ಲಿ ಗೊಂದಲ ಇದೆ, ದಾವಣಗೆರೆಯಲ್ಲೂ ಗೊಂದಲ ಇದೆ. ಮುಸ್ಲಿಮರು ವೋಟ್ ಮಾಡಲ್ಲ ಅಂತ ಕೂತಿದ್ದಾರೆ. ಅದೇ ರೀತಿ ಬಾಗಲಕೋಟೆಯಲ್ಲೂ ಕೂಡ ಅವ್ರ ಮನೆಯಲ್ಲೇ ಯಾರು ಕಾಂಗ್ರೆಸ್ ಅಭ್ಯರ್ಥಿ ಇದಾರೆ ಅವ್ರ ಮನೆಯಲ್ಲೇ ಗೊಂದಲ ಇದೆ. ಈಗಿರುವಂತ ಅವರ ಇಂಟೆಲಿಜೆನ್ಸಿ ರಿಪೋರ್ಟ್ ಪ್ರಕಾರ ಸೋಲ್ತಿರಿ ಅಂತ ಮಾಹಿತಿ ಬಂದು ಕೇರಳಗೆ ಹೋಗಿದ್ದಂತ ಮುಖ್ಯಮಂತ್ರಿ ಮತ್ತೆ ವಾಪಸ್ ಓಡಿ ಬಾಗಲಕೋಟೆಗೆ ಬರ್ತಾ ಇದ್ದಾರೆ. ನಾನು ಕಾಂಗ್ರೆಸ್ ಅವ್ರನ್ನ ಕೇಳ್ತೀನಿ, ಅಲ್ಲಪ್ಪ ನೀವು ಅದೇನೋ ಡೆವಲಪ್ಮೆಂಟ್ ಮಾಡಿದಿರಿ, ಗ್ಯಾರಂಟಿ ಕೊಟ್ಟಿದ್ದೀರಿ ಅಂತ ಹೇಳಿದ್ರೆ ಇಷ್ಟೊಂದು ಕಷ್ಟ ಯಾಕೆ ಬೀಳ್ಬೇಕು ನೀವು? ಜನ ನಿಮ್ಮನ್ನ ಹುಡ್ಕೊಂಬಂದು ನಿಮ್ಮ ಹತ್ರಕ್ಕೆ ಬಂದು ಹಣ ಓಟ್ ಎಲ್ಲ ಹಾಕ್ಲಿ ಅಂತ ಕೇಳಿ ಓಟ್ ಹಾಕುವಂತ ಪರಿಸ್ಥಿತಿ ಇದೆಯಾ ನಿಮ್ದು? ಅಂದ್ರೆ ನಿಮ್ಮ ಅಭಿವೃದ್ಧಿ, ಕಳೆದ 3 ವರ್ಷದ ಅಭಿವೃದ್ಧಿ ಶೂನ್ಯ. ಕರ್ನಾಟಕವನ್ನ ಸಾಲಗಾರರ ರಾಜ್ಯವನ್ನ ಮಾಡದಂತದ್ದು ಸಿದ್ದರಾಮಯ್ಯ.
ಅಭಿವೃದ್ಧಿ ಇಲ್ಲ, ಡೆವಲಪ್ಮೆಂಟ್ ಇಲ್ಲ, ಸರಿಯಾದಂತ ಗ್ಯಾರಂಟಿ ಹಣನೂ ಕೂಡ ಸರಿಯಾದ ಟೈಮ್ಗೆ ಪ್ರತಿ ತಿಂಗಳು ಕೊಡ್ತೀನಿ ಅಂದ್ರು. ಈಗ ಪ್ರತಿ ತಿಂಗಳು ಬಿಟ್ಬಿಟ್ಟು 2 ತಿಂಗಳು 3 ತಿಂಗಳು ಆಗ್ತಾ ಇದಾರೆ. ಅದರಲ್ಲಿ 2 ತಿಂಗಳು ಯಾಮಾರಿಸ್ತಾವ್ರೆ. ಅನ್ನಭಾಗ್ಯಕ್ಕೆ ಕನ್ನಭಾಗ್ಯ ಮಾಡಿದ್ದಾರೆ ಈಗ. ಅದರಿಂದ ಈ 2 ಚುನಾವಣೆಯಲ್ಲಿ ಬಿಜೆಪಿ ದೊಡ್ಡ ಹಂತದಲ್ಲಿ ಗೆಲ್ಲುವಂತ ವಿಶ್ವಾಸ ನಮ್ಗೆಲ್ಲ ಇದೆ. ಕಾಂಗ್ರೆಸ್ ಒಂದ್ ರೀತಿ ಅಭಿವೃದ್ಧಿ ವಿರೋಧಿ ಆಗಿರೋದ್ರಿಂದ ಜನ ಇವ್ರಿಗೆ ಪಾಠವನ್ನ ಕಲಿಸ್ತಾರೆ. ಈಗ ಪಕ್ಷದಲ್ಲಿ ಪ್ರಭಾವಿಗಳು ಮತ್ತೆ ಪ್ರಭಾವಿ ವ್ಯಕ್ತಿತ್ವಗಳ ಹೊಂದಿರುವಂತವರು ಪ್ರಮುಖ ಮುಖಂಡರು ಕೂಡ ಉಚ್ಚಾಟಿತ ನಾಯಕರನ್ನ ಕರೆಸಿ ಪ್ರಚಾರ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆ ಎಲ್ಲ ಕಡೆ ಬರ್ತಾ ಇದೆ. ಎಲ್ಲ ಹಿಂದುತ್ವ ವಿಚಾರವಾಗಿ ನಾವೆಲ್ಲ ಒಂದೇ, ಹಿಂದೂ ನಾವೆಲ್ಲ ಒಂದು. ಯಾರ್ಯಾರು ಹಿಂದೂ ಇದಾರೋ ಅವ್ರು ಕಾಂಗ್ರೆಸ್ ಅವ್ರು ಬಂದ್ರು ನಮ್ ಪ್ರಚಾರ ಮಾಡ್ತೀನಿ ಅಂದ್ರೆ ನಾವು ಸ್ವಾಗತ ಮಾಡ್ತೀನಿ. ಈಗಾಗಲೇ ಹಲವಾರು ಕಾಂಗ್ರೆಸ್ ನಾಯಕರು ಕೂಡ ಒಳ್ಳೊಳಗೆ ನಮ್ಗೆ ಪ್ರಚಾರ ಮಾಡ್ತಾ ಇದ್ದಾರೆ. ಅವ್ರನ್ನೂ ಸ್ವಾಗತ ಮಾಡ್ತಾ ಇದ್ದೀನಿ. ಸಿದ್ದರಾಮಯ್ಯನವರು ಕೆಲವು ಕಡೆ ಹೇಳಿದ್ದಾರೆ, ದಾವಣಗೆರೆಯಲ್ಲಿ ಬಲಾಢ್ಯ ಸಾಹುಕಾರನ ಗೆಲ್ಸ್ಬೇಡಿ, ಬಡವರನ್ನ ಗೆಲ್ಸಿ ಅಂತ ಹೇಳಿದ್ದಾರೆ. ನಮ್ಮ ಪಾರ್ಟಿಯ ಕ್ಯಾಂಡಿಡೇಟ್ ಬಡವ. ಒಂದ್ ರೀತಿ ಇಂಡೈರೆಕ್ಟ್ ಸಿದ್ದರಾಮಯ್ಯನೂ ಕೂಡ ನಮ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದರಿಂದ ಹಿಂದುತ್ವದ ವಿಚಾರವಾಗಿ ಯಾರ್ಯಾರು ಬೆಂಬಲ ಕೊಡ್ತಾರೋ ಅವರೆಲ್ಲರ ಬೆಂಬಲವನ್ನ ನಾವು ತಗೊಂತೀರಿ. ಗೆಲ್ಲುವ ಗುರಿ ಕಡೆ ನಾವು ಸಾಕ್ತೀವಿ.